ಶಾಲೆಯ ಸಮವಸ್ತ್ರ ಕಳಚದೆ ಅಜ್ಜಿಯ ಎದೆಗಪ್ಪಿಕೊಂಡು ದಿಟ್ಟಿಸುತ್ತಿರುವ ಇಬ್ಬರು ಪುಟ್ಟ ಕಂದಮ್ಮಗಳು. ನನ್ನ ಮಗನನ್ನ ತಂದುಕೊಡಿ ಎಂದು ಎದೆ ಬಡಿದುಕೊಳ್ಳುತ್ತಿರುವ ಹೆತ್ತವ್ವಳ ಕರುಣಾಜನಕ ರೋದನ. ಇಡೀ ಊರನ್ನೇ ಆವರಿಸಿರುವ ಸ್ಮಶಾನ ಮೌನ. ದಾವಣಗೆರೆಯ ಪಾಮೇನಹಳ್ಳಿಯಲ್ಲಿ ನಡೆದಿರುವ ಈ ಭೀಕರ ದುರಂತ ಎಂಥವರ ಕರುಳನ್ನು ಕೂಡ ಹಿಂಡಿ ಹಿಪ್ಪೆ ಮಾಡುತ್ತದೆ. 12 ವರ್ಷಗಳ ಹಿಂದೆ ಪ್ರೀತಿಸಿ ಕೈ ಹಿಡಿದವಳು ಶ್ರುತಿ. ಕೂಲಿ ಮಾಡಿ ಬೆವರು ಸುರಿಸ್ತಾ ಇದ್ದ ರಘು ಆಕೆಯನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಇಬ್ಬರು ಮುದ್ದಾದ ಮಕ್ಕಳೊಂದಿಗೆ ನಗುನಗುತ್ತಾ ಸಾಗುತ್ತಿದ್ದ ಸಂಸಾರಕ್ಕೆ ರಘುವಿನ ಕುಡಿತದ ಚಟ ಸಣ್ಣ ಗ್ರಹಣವನ್ನು ಹಿಡಿಸಿತ್ತು. ಆದರೆ ಆ ಸಣ್ಣ ಬಿರುಕೆ ಹೆಂಡತಿಯ ವಿಕೃತ ಮುಖವನ್ನು ಹೊರತರುತ್ತದೆ ಎಂದು ಆತ ಕನಸಿನಲ್ಲೂ ಕೂಡ ಎಣಿಸಿರಲಿಲ್ಲ. ದಾವಣಗೆರೆಯ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಶ್ರುತಿಗೆ ನಿಟ್ಟವಳ್ಳಿಯ ಉಬೇದುಲ್ಲಾ ಎಂಬಾತ ಮುಸ್ಲಿಂ ಯುವಕನ ಜೊತೆ ಅನೈತಿಕ ಸಂಬಂಧ ಬೆಳೆದಿತ್ತು. ಮೈ ಮನಸ್ಸು ಮರೆತಿದ್ದ ಆಕೆಗೆ ತನ್ನ ಸುಖಕ್ಕೆ ಗಂಡನೇ ಅಡ್ಡಿ ಎನಿಸತೊಡಗಿದ್ದ. ಈ ಪರಿಣಾಮವಾಗಿ ತಾಳಿ ಕಟ್ಟಿದ ಗಂಡನನ್ನೇ ಮುಗಿಸಲು ಆಕೆಯ ಪ್ರಿಯಕರನೊಂದಿಗೆ ಭೀಕರವಾಗಿ ಸ್ಕೆಚ್ ಹಾಕಿದ್ದಳು. ಆಗಸ್ಟ್ 11ರಂದು ಪರಿಚಯಸ್ಥ ಸುರೇಶ್ ಮೂಲಕ ರಘುವನ್ನ ಬಾರಿಗೆ ಕರೆಯಿಸಿಕೊಂಡು ಹೋದ ಈ ಗ್ಯಾಂಗ್ ಕಂಠ ಪೂರ್ತಿ ಕುಡಿಸಿದೆ. ಬಳಿಕ ಹರಿಹರದ ತುಂಗಭದ್ರಾ ನದಿ ತೀರಕ್ಕೆ ಕರೆದೊಯ್ದು ನಿರ್ದಯವಾಗಿ ಕತ್ತು ಹಿಸುಕಿ ಪ್ರಾಣವನ್ನ ತೆಗೆದಿದ್ದಾರೆ. ಸಾಕ್ಷಿಗಳನ್ನು ನಾಶ ಮಾಡಲು ಶವವನ್ನ ನದಿಯ ರಭಸದ ಪ್ರವಾಹಕ್ಕೆ ಎಸೆದು ಏನು ಅರಿಯದವರಂತೆ ಜಾಗ ಖಾಲಿ ಮಾಡಿದ್ದಾರೆ. ಗಂಡನನ್ನ ಕೊಂದು ನದಿಗೆ ಎಸೆದ ಶ್ರುತಿ ಊರಿಗೆ ಬಂದು ಆಡಿದ ನೌಟಂಕಿ ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿತ್ತು. ನನ್ನ ಗಂಡ ಕಾಣುತ್ತಿಲ್ಲ ಎಂದು ಅತ್ತೆಯ ಜೊತೆ ಸೇರಿ ಊರೆಲ್ಲ ಹುಡುಕಾಡುವ ನಾಟಕವನ್ನ ಆಡಿದ್ಲು. ಅತ್ತೆ ಕಾಸಿಲ್ಲದೆ ಬಡ್ಡಿಗೆ ಸಾಲ ತಂದು ಮಗನ ಹುಡುಕಾಟಕ್ಕೆ ಓಡಾಡುತ್ತಿದ್ದಾಗಲೂ ಕೂಡ ಈಕೆಯ ಕಣ್ಣೀರಿನ ಕಪಟ ಮುಂದುವರೆದಿತ್ತು. ಆದರೆ ಆಕೆಯ ನಡವಳಿಕೆಯಲ್ಲಿನ ಅನುಮಾನವೇ ಕೊನೆಗೆ ಆಕೆಯ ಕೊರಳಿಗೆ ಉರುಳಾಗಿದೆ. ಸಂಬಂಧಿಕರ ಅನುಮಾನದ ಮೇರೆಗೆ ಹದಡಿ ಪೊಲೀಸರು ಶ್ರುತಿಯನ್ನ ಹೆಡೆಮುರಿ ಕಟ್ಟಿ ವಿಚಾರಣೆ ನಡೆಸಿದಾಗ ಗಂಡನ ಕೊಲೆಯ ಅಸಲಿ ರಹಸ್ಯ ಬಯಲಾಗಿದೆ. ಕಂಬಿ ಎಣಿಸುತ್ತಿರುವ ಪಾಪಿಗಳು, ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ಕಂದಮ್ಮಗಳು. ಸದ್ಯ ಹದಡಿ ಪೊಲೀಸರು ಶ್ರುತಿ ಮತ್ತು ಆಕೆಯ ಪ್ರಿಯಕರ ಉಬೇದುಲ್ಲಾ ಮತ್ತು ಸುರೇಶಿಯ ಕೋಳವನ್ನು ತೊಡಿಸಿ ಜೈಲಿಗಟ್ಟಿದ್ದಾರೆ. ನದಿಯಲ್ಲಿ ರಘುವಿನ ಮೃತದೇಹಕ್ಕಾಗಿ ತೀವ್ರವಾದ ಶೋಧ ಕಾರ್ಯ ನಡೆಯುತ್ತಿದೆ. ಕ್ಷಣಿಕ ಸುಖದ ಅಮಲಿಗೆ ಬಿದ್ದ ಹೆಂಡತಿ ಇಡೀ ಸಂಸಾರವನ್ನೇ ಬಲಿ ಕೊಟ್ಟಿದ್ದಾಳೆ. ಅಪ್ಪ ಇಲ್ಲ, ಅಮ್ಮ ಜೈಲಿನಲ್ಲಿ. ಯಾವ ತಪ್ಪಿಗೂ ಶಿಕ್ಷೆ ಅನುಭವಿಸುವಂತಾದ ಆ ಮುಗ್ಧ ಮಕ್ಕಳ ಭವಿಷ್ಯ ಈಗ ಶಾಶ್ವತವಾಗಿ ಕತ್ತಲಿಗೆ ಜಾರಿದೆ.